ಜೆಟ್ಲ್ಯಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ನಟ ದರ್ಶನ್. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ನಟ ದರ್ಶನ್. ದರ್ಶನ್ ಸೇರಿ 8 ಸೆಲೆಬ್ರಿಟಿಗಳಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ಈ ನೋಟಿಸ್ನ ಹಿನ್ನೆಲೆಯಲ್ಲಿ ಆ 8 ಜನ ಸೆಲೆಬ್ರಿಟಿಗಳು ಈಗ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಜೆಟ್ಲ್ಯಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲಾಗಿತ್ತು. ಆ ಎಫ್ಐಆರ್ ನಲ್ಲಿರುವಂತಹ ಹೆಸರು ಮಾಲೀಕರಾದಂತಹ ಶ್ರೀಮತಿ ಶಶಿರೇಖಾ ಜಗದೀಶ್ ಮತ್ತು ಕ್ಯಾಶಿಯರ್ ಪ್ರಶಾಂತ್. ಈ ಇಬ್ಬರ ಹೆಸರು ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿದೆ. ಅವಧಿ ಮೀರಿ ಪಾರ್ಟಿ ಮಾಡಿದ್ದಾರೆ. ಇದಕ್ಕೆ ಕಾರಣಕರ್ತರು ಯಾರು, ಪಾರ್ಟಿ ಮಾಡಬಾರ್ದಾಗಿತ್ತು ಯಾರು, ಮಾಡಿದ್ಯಾರು, ಜೊತೆಗೆ ಪಾರ್ಟಿ ಮಾಡಿದ್ದು ಹೌದೋ ಅಲ್ವೋ ಅಂತ ಸಾಕ್ಷಿಯಾಗಿ ಈ 8 ಜನರಿಗೆ ನೋಟಿಸ್ ಜಾರಿಯಾಗಿದೆ. ಇವ್ರನ್ನ ವಿಚಾರಣೆ ಮಾಡ್ತಾರೆ. ಏನಾಗಿತ್ತು, ಪಾರ್ಟಿ ಎಷ್ಟು ಹೊತ್ತಿನವರೆಗೆ ಮಾಡಿದ್ರು, ಪಾರ್ಟಿ ಮಾಡಿದ್ದು ಹೌದೋ ಇಲ್ವೋ ಇದನ್ನು ಕನ್ಫರ್ಮ್ ಮಾಡಿಕೊಡ್ತಾರೆ ಪೊಲೀಸರು. ಹಾಗಾಗಿ ಸಾಕ್ಷಿಯ ರೀತಿಯಲ್ಲಿ ಈ 8 ಜನರಿಗೆ ನೋಟಿಸ್ ಜಾರಿ ಮಾಡಿರೋದು. ಎಫ್ಐಆರ್ ಆಗಿರೋದು ಇಬ್ಬರ ಹೆಸರಿನಲ್ಲಿ ಮಾತ್ರ, ಮಾಲೀಕರು ಶಶಿರೇಖಾ ಜಗದೀಶ್ ಹಾಗೂ ಕ್ಯಾಶಿಯರ್ ಪ್ರಶಾಂತ್ ಅವರ ವಿರುದ್ಧ. ಇಲ್ಲಿ ಒಂದು ಕಲಂ 36B ಜೊತೆಗೆ ಅಬಕಾರಿ ಆಕ್ಟ್ 41, ಅದರ ಜೊತೆಗೆ ಕರ್ನಾಟಕ ಪೊಲೀಸ್ ಆಕ್ಟ್ 103, 109 ಕಲಂನ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಹಾಗಾಗಿ ಯಾರ ಮೇಲೆ ಎಫ್ಐಆರ್ ಆಗಿದೆ ಅಂತ ಹೇಳಿದ್ರೆ ಮಾಲೀಕರ ಮೇಲೆ ಮಾತ್ರ. ಇವರು ಸಾಕ್ಷಿದಾರರಾಗಿ ಕರೆಸಲಾಗಿದೆ. ಎಲ್ಲ 8 ಸೆಲೆಬ್ರಿಟಿಗಳು ಬಂದು ವಿಚಾರಣೆಗೆ ಹಾಜರಾದ್ರು. ಈ ಹಿಂದೆನೂ ಈ ತರದ ಕಂಪ್ಲೇಂಟ್ಗಳಾದಾಗ, ನಿಯಮ ಮುರಿದಿದ್ದಾರೆ ಅಂದಾಗ ವಿಚಾರಣೆಗೆ ಹಾಜರಾಗಿದ್ರು. ಆಮೇಲೆ ಏನಾಯ್ತು ಅದು ಪ್ರಶ್ನೆ. ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯ, ಜನಸಾಮಾನ್ಯರಿಗೆ, ಕಾಮನ್ ಮ್ಯಾನ್ಗೆ ಒಂದು ನ್ಯಾಯ ಅಂತ ಆಗಬಾರದು. ಆ ಕಾರಣಕ್ಕಾಗಿ ಎಲ್ಲ ನಟರು ವಿಚಾರಣೆಗೆ ಹಾಜರಾಗಿದ್ದಾರೆ. ಮುಂದೇನಾಗುತ್ತೆ ಅನ್ನೋ ಕುತೂಹಲ ಇದೆ. ಜೊತೆಗೆ ಈಗ ನೀನಾಸಂ ಸತೀಶ್, ಡಾಲಿ ಧನಂಜಯ, ಅಭಿಷೇಕ್, ಅಂಬರೀಶ್, ಚಿಕ್ಕಣ್ಣ ಇವರೆಲ್ಲರೂ ವಿಚಾರಣೆಗೆ ಹಾಜರಾಗಿದ್ದಾರೆ. ಪೊಲೀಸರು ಕ್ಲಾರಿಫೈ ಮಾಡಬೇಕಾಗಿರೋದು, ಜನವರಿ 3ನೇ ತಾರೀಕು ಬೆಳಗ್ಗೆ 5:30ವರೆಗೆ ಪಬ್ ಓಪನ್ ಇತ್ತು ಅಂತ ಹೇಳ್ತಿದ್ದಾರಲ್ಲ, ಇಡೀ ಬೆಂಗಳೂರಿನಲ್ಲಿ ನಿಯಮ ಮೀರಿದ ಇದೊಂದೇ ಪಬ್ಬ ಅನ್ನೋದ್ರ ಬಗ್ಗೆ ಅವರು ಕ್ಲಾರಿಟಿ ಕೊಡಬೇಕಾಗುತ್ತೆ. ಬಹಳ ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಎಲ್ಲಿ ಯಾವಾಗ ಹೋಗಿ ಕದ ತಟ್ಟಿದ್ರೆ ಯಾವ ರೀತಿಯಾಗಿ ಮದ್ಯ ಪೂರೈಕೆ ಆಗಬೇಕೋ ಇದೆಲ್ಲವೂ ಆಗುತ್ತೆ. ಎಲ್ರಿಗೂ ಗೊತ್ತಿರೋ ವಿಷಯನೇ ಅದು. ಹಾಗಿದ್ದಾಗ ಒಂದು ಪ್ರಕರಣ ಮಾತ್ರ ಸೆಂಟರ್ ಸ್ಟೇಜ್ಗೆ ಯಾಕೆ ಬರ್ತಾ ಇದೆ, ಯಾವ ಕಾರಣಕ್ಕಾಗಿ? ಇದು ಹುಲಿ ಉಗುರಿನ ಆರಂಭ ಶೂರತ್ವ ತರ ಆಗೋಲ್ಲ ತಾನೆ ಅನ್ನೋ ಪ್ರಶ್ನೆ ಜನಸಾಮಾನ್ಯರಲ್ಲೂ ಕಾಡುತ್ತೆ. ಅನೇಕ ಜರ್ನಲಿಸ್ಟ್ಗಳು ಈ ಪ್ರಶ್ನೆಗಳನ್ನ ತಮ್ಮಷ್ಟಕ್ಕೆ ತಾವೇ ಕೇಳ್ಕೊಳ್ತಾ ಇದ್ದಾರೆ. ಹುಲಿ ಉಗುರಿನ ಕೇಸು, ಬಿಗ್ ಬಾಸ್ ಮನೆಗೆ ಹೋಗಿ ಕರ್ಕೊಂಡು ಬಂದಿದ್ದು, ಆಮೇಲೆ ಎಷ್ಟೋ ಅಧಿಕಾರಿಗಳ ಮನೆಯಲ್ಲಿರೋದು, ರಾಜಕಾರಣಿಗಳ ಮನೆಯಲ್ಲಿರೋದು, ಆ ರಾಜಕಾರಣಿಗಳ ಮನೆಗೆ ಹೋಗೋದಕ್ಕೆ 2-3 ತಿಂಗಳು ತಗೊಂಡಿದ್ದು. ಯಾಕಿದಲ್ಲ? ಸೊ ಕಾಮನ್ ಮ್ಯಾನಿಗೊಂದು, ಸೆಲೆಬ್ರಿಟಿಗೊಂದು ಅನ್ನೋ ರೀತಿ ಆಗಬಾರ್ದು ಕಾನೂನು. ಇನ್ನು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ನಟ ದರ್ಶನ್ ಹಾಜರಾಗಿದ್ದಾರೆ. ಠಾಣೆ ಬಳಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಸುಬ್ರಹ್ಮಣ್ಯ ನಗರ ಠಾಣೆ ಎದುರು ದರ್ಶನ್ ಫ್ಯಾನ್ಸ್ ಜಮಾಯಿಸಿದ್ದಾರೆ. ಅಭಿಮಾನಿಗಳನ್ನು ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಕಾಟೇರ ಸಿನಿಮಾ ಹಿಟ್ ಆಗಿದೆ. ಜೊತೆಗೆ ದರ್ಶನ್ ಅವರಿಗಿರುವಂತಹ ಅಭಿಮಾನ ಎಷ್ಟು ಅಂತ ಗೊತ್ತು, ಅಭಿಮಾನಿಗಳು ಯಾವ ಸಂಖ್ಯೆಯಲ್ಲಿ ಬರ್ತಾರೆ ಅನ್ನೋದು ಗೊತ್ತು. ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ಪೊಲೀಸ್ ಸ್ಟೇಷನ್ನ ಬಳಿ ಭಾರಿ ಭದ್ರತೆ, ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಮೊನ್ನೆಯಷ್ಟೇ ನೋಟಿಸ್ ಕೊಡಲಾಗಿತ್ತು. ಆದರೆ ದರ್ಶನ್ ಅವರು ಆ ಸಂದರ್ಭದಲ್ಲಿ ದುಬೈನಲ್ಲಿದ್ದರು. ಜೊತೆಗೆ ಇಡೀ ಚಿತ್ರತಂಡ ಸಕ್ಸಸ್ ಮೀಟ್ ಅನ್ನು ಮಾಡಿತು. ಅದಾದ ಬಳಿಕ ಬೇರೆ ಬೇರೆ ವಿದೇಶಗಳಿಗೆ ಪ್ರವಾಸವನ್ನು ಕೂಡ ಹೋಯಿತು. ಆ ಸಂದರ್ಭದಲ್ಲಿ ನೋಟಿಸ್ ಸಿಕ್ಕಿತ್ತು. ಪೊಲೀಸರು ಕೂಡ ನೋಟಿಸ್ ಸರ್ವ್ ಮಾಡಿದ್ರು. ಹಾಗಾಗಿ ಇವತ್ತು ಆ ನೋಟಿಸಿನ ಅನ್ವಯ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ವಿಚಾರಣೆಗೆ ಹಾಜರಾಗಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ. ಈಗ ಲೈವ್ ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ರಿ. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ. ತಮ್ಮ ನೆಚ್ಚಿನ ನಟನನ್ನು ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಆಗಲೇ ದರ್ಶನ್ ಅವರು ಆಗಮಿಸಿದ ಸಂದರ್ಭದಲ್ಲೂ ಕೂಡ ಜೈಕಾರ ಮೊಳಗ್ತಾ ಇತ್ತು. ನೀವು ಗಮನಿಸಿದ್ರಿ, ದರ್ಶನ್ ದರ್ಶನ್ ಅಂತ ಹೇಳಿ ಕೂಗ್ತಾ ಇದ್ರು ಅಭಿಮಾನಿಗಳು. ದೀಪಿಕಾ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಿಕಾ, ಸದ್ಯದಲ್ಲಿ ಸ್ಥಿತಿ ಹೇಗಿದೆ ಅಂತ? ಅಂದ್ರೆ ಪೊಲೀಸರು ಅವರಿಗೆ ನೋಟಿಸ್ ಸರ್ವ್ ಮಾಡಿರೋದು ಹೌದು, ದರ್ಶನ್ ಬಂದಿರೋದು ಹೌದು. ಆದ್ರೆ ದರ್ಶನ್ ಬರ್ತಾರೆ ಅಂತ ಹೇಳಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬರ್ತಾರೆ. ಅಲ್ಲಿ ಅಭಿಮಾನಿಗಳನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಅಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಹೇಗೆ?
ವಾಸು, ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ದರ್ಶನ್ ಅವರು ಇವತ್ತು ಹಾಜರಾಗ್ತಾರೆ 2:30ಕ್ಕೆ ಅಂದಾಗ್ಲೇ. ಸುಮಾರು 12 ಗಂಟೆಯಿಂದಲೇ ಅಭಿಮಾನಿಗಳು ಸರತಿ ಸಾಲಲ್ಲಿ ಬರಕ್ ಶುರು ಮಾಡಿದ್ದಾರೆ. ದರ್ಶನ್ ಜೊತೆಗೆ ಇಡೀ ಚಿತ್ರತಂಡ ಜೊತೆಯಾಗಿರೋದ್ರಿಂದ ಎಲ್ಲಾ ಸ್ಟಾರ್ ನಟರುಗಳನ್ನ ಒಟ್ಟಿಗೆ ನೋಡಬಹುದು ಅನ್ನೋ ಕಾರಣಕ್ಕಾಗಿ ಅಭಿಮಾನಿಗಳು ಒಂದೆಡೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ಬಂದಿದ್ರೆ, ಇನ್ನೊಂದಿಷ್ಟು ದರ್ಶನ್ ಅವರ ಅಭಿಮಾನಿಗಳು ಈ ತರ ಅನ್ಯಾಯ ಮಾಡೋದು ಎಷ್ಟು ಸರಿ ದರ್ಶನ್ ಅವರಿಗೆ ಅನ್ನೋ ಒಂದು ಪ್ರಶ್ನೆಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಪದೇ ಪದೇ ಚಿಕ್ಕ ಪುಟ್ಟ ವಿಚಾರಗಳಿಗೂ ದರ್ಶನ್ ಅವರನ್ನ ಪೊಲೀಸ್ ಠಾಣೆಗೆ ಕರೆತರೋದು ಎಷ್ಟು ಸರಿ ಅನ್ನೋ ಮಾತನ್ನ ಅಭಿಮಾನಿಗಳು ಹೇಳ್ತಾ ಇರೋದು. ಇದು ಇಲ್ಲಿಗೆ ನಿಲ್ಲದಿದ್ರೆ ಖಂಡಿತವಾಗಿ ನಾಳೆಯಿಂದ ಉಗ್ರ ಹೋರಾಟ ನಡೆಯುತ್ತೆ, ಮುತ್ತಿಗೆ ಹಾಕಿ ಹೋರಾಟವನ್ನ ಮಾಡ್ತೀವಿ ಅಂತ ದೇವನಹಳ್ಳಿಯಲ್ಲಿರುವಂತಹ ಅಭಿಮಾನಿಗಳು ಈಗಾಗಲೇ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಇದು ಕೇವಲ ಇಲ್ಲಿಗೆ ನಿಲ್ಲಲ್ಲ, ಉಗ್ರವಾದ ಹೋರಾಟ ನಡೆಯುತ್ತೆ ಅನ್ನೋ ಮಾತನ್ನ ಕೂಡ ಹೇಳಿರುವಂತದ್ದು. ಇವತ್ತು ಯಾವುದೇ ರೀತಿಯಲ್ಲಿ ನಾವು ಅಂತ ಅವಘಡಗಳ ಮಾಡಕ್ಕೆ ಜಾಗ ಕೊಡೋದಿಲ್ಲ. ದರ್ಶನ್ ಅವರು ಹೇಳಿದ್ದಾರೆ, ಅಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ತೊಂದರೆಗಳನ್ನ ಮಾಡಬಾರದು ಎಂಬ ಸೂಚನೆಯನ್ನ ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ ಅನ್ನೋ ಮಾತುಗಳನ್ನ ಸ್ವತಃ ಅಭಿಮಾನಿಗಳೇ ಆಗಾಗ್ಲೇ ವಿಸ್ತಾರ ನ್ಯೂಸ್ಗೆ ತಿಳಿಸಿದ್ದಾರೆ. ಸದ್ಯಕ್ಕೆ ನೀವು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯನ್ನ ಗಮನಿಸಿದ್ರೆ ಅಭಿಮಾನಿಗಳು ಯಾವ ಮಟ್ಟಿಗೆ ಇದ್ದಾರೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ಈ ಒಂದು ರೋಡ್ ಬಿಟ್ಟು ಪಕ್ಕದ ರೋಡ್ ಅನ್ನ ನೋಡೋದಾದ್ರೆ ಸುತ್ತಮುತ್ತ ಎಲ್ಲಾ ಕಡೆ ಅಭಿಮಾನಿಗಳು ನಿಂತಿರುವಂತದ್ದು. ವಾಹನ ಸಂಚಾರಕ್ಕೂ ಕೂಡ ತುಂಬಾ ಸಮಸ್ಯೆ ಆಗ್ತಾ ಇದೆ. ಟ್ರಾಫಿಕ್ ಪೊಲೀಸರು ಎಷ್ಟೇ ನಿಯಂತ್ರಣ ಮಾಡಿದ್ರು ಕೂಡ ಅಭಿಮಾನಿಗಳು ಅದನ್ನ ಸಹಿಸ್ತಾ ಇಲ್ಲ. ಅವ್ರು ಹಾಕಿರೋದಂತ ಬ್ಯಾರಿಕೇಡ್ಗಳನ್ನ ದಾಟಿ ಮುಂದೆ ಬರುವಂತ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಪೊಲೀಸರು ಕೂಡ ಒಂದು ಕಡೆ ಎಲ್ಲಾ ರೀತಿಯಲ್ಲಿ ಕಂಟ್ರೋಲ್ ಮಾಡುವಂತ ವ್ಯವಸ್ಥೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ವಾಸು, ಅದೆಲ್ಲ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇರಬಹುದು. ಈಗಾಗಲೇ ದರ್ಶನ್, ಡಾಲಿ ಧನಂಜಯ್, ಚಿಕ್ಕಣ್ಣ, ಅಭಿಷೇಕ್ ಅಂಬರೀಶ್ ಸೇರಿ ಸುಮಾರು 8 ಜನ ಸ್ಟಾರ್ಸ್ಗಳು ಪೊಲೀಸ್ ಠಾಣೆಯ ಒಳಗಡೆ ಹೋಗಿದ್ದಾರೆ. 1 ಗಂಟೆಗಳ ಕಾಲ ಒಂದು ವಿಚಾರಣೆ ಕೂಡ ನಡೆಯುತ್ತೆ. ಆ ವಿಚಾರಣೆಯ ನಂತರ ಒಳಗಡೆ ಏನೆಲ್ಲ ವಿಚಾರಿಸಿದ್ರು ಪೊಲೀಸರು ಅನ್ನೋ ಮಾಹಿತಿಯನ್ನ ಆ ಸ್ಟಾರ್ಸ್ಗಳು ನೀಡಲಿಕ್ಕಿದ್ದಾರೆ. ಜನವರಿ 3ರಂದು ನಡೆದಿರುವಂತಹ ಒಂದು ಪಬ್ ಪಾರ್ಟಿಗೆ ಸಂಬಂಧಿಸಿದಂತೆ ಈ ಒಂದು ವಿಚಾರಣೆ ನಡೆದಿರುವಂತದ್ದು. ಸೌಂದರ್ಯ ಜಗದೀಶ್ ಮತ್ತೆ ಶಶಿಕಲಾ ಜಗದೀಶ್ ನೇತೃತ್ವದಲ್ಲಿರುವಂತಹ ಈ ಒಂದು ಪಬ್ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸೌಂದರ್ಯ ಜಗದೀಶ್ ಅವರು UI ಟೀಸರ್ ಲಾಂಚ್ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಕಾನೂನು ಯಾವ ರೀತಿ ಇರುತ್ತೆ ಅದಕ್ಕೆ ನಾವು ತಲೆಬಾಗ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು. ಅದರಂತೆ ಇವತ್ತು ಸ್ಟಾರ್ಗಳು ಪೊಲೀಸರ ಅವರ ವಿಚಾರಣೆಗೆ ಹಾಜರಾಗಿರುವಂತದ್ದು, ಕಾನೂನಿಗೆ ತಲೆಬಾಗಿರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ 8 ಜನ ಸ್ಟಾರ್ಸ್ಗಳು ವಿಚಾರಣೆಗೆ ಒಳಗಾಗಿದ್ದಾರೆ. ಆದರೆ ಅಭಿಮಾನಿಗಳು ಸಾಕಷ್ಟು ಗಂಟೆ ಹೋದಂತೆ ಸಾಕಷ್ಟು ಅಭಿಮಾನಿಗಳು ಠಾಣೆ ಹತ್ರ ಜಮಾಯಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಯಾವುದು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರು ಕೂಡ ಎಲ್ಲಾ ರೀತಿಯಲ್ಲಿ ಕಂಟ್ರೋಲ್ ಮಾಡುವ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ವಾಸು, ಓಕೆ ದೀಪಿಕಾ, ಈಗ ಫ್ಯಾನ್ಸ್ಗಳು ಮಾತಾಡ್ತಿದ್ರು ಪದೇ ಪದೇ ನಮ್ಮಣ್ಣ ಸ್ಟೇಷನ್ಗೆ ಬರೋ ತರ ಆದ್ರೆ ನಾವು ತಾಳ್ಮೆ ಕಳ್ಕೊಳ್ಬೇಕಾಗತ್ತೆ ಅಂತ ಹೇಳಿದ್ರು ಅಂತ. ಇದಕ್ಕುತ್ತರ ದರ್ಶನ್ ಅವರ ನಡೆನೆ ನೋಟಿಸ್ ಕೊಟ್ಟ ತಕ್ಷಣ ಕಾನೂನಿಗೆ ತಲೆಬಾಗಿ ಅವರೇ ಬಂದಿದ್ದಾರೆ. ಶಾಂತಿ ಕದಡ್ತೀವಿ ಅಂತೆಲ್ಲ ಚಾಲೆಂಜ್ ಮಾಡೋದಕ್ಕೆ ಹೋಗಬಾರ್ದು. ಕಾನೂನು ಏನು ಹೇಳುತ್ತೆ ಅದನ್ನ ಪಾಲಿಸಬೇಕಾಗತ್ತೆ. ಫ್ಯಾನ್ಸ್ಗಳಿಗೆ ಒಂದು ಕ್ಲಿಯರ್ ಮೆಸೇಜ್ ಹೋಗ್ಬಿಡ್ಲಿ ದೀಪಿಕಾ. ಹೌದು ವಾಸು, ಈಗಾಗಲೇ ಫ್ಯಾನ್ಸ್ಗಳು ಹೇಳ್ತಾ ಇರುವಂತದ್ದು ಇದು ಇಲ್ಲಿಗೆ ಸ್ಟಾಪ್ ಆಗಬೇಕು, ಇಲ್ಲ ಅಂದ್ರೆ ಖಂಡಿತವಾಗಿ ಮುತ್ತಿಗೆ ಹಾಕಿ ಹೋರಾಟ ಮಾಡ್ತೀನಿ ಅಂತ. ಆದ್ರೆ ದರ್ಶನ್ ಅವರು ಅಭಿಮಾನಿಗಳಿಗೆ ಈಗಾಗಲೇ ತಿಳಿಸಿದ್ದಾರಂತೆ ಅನ್ನೋ ಮಾತನ್ನ ಅಭಿಮಾನಿಗಳೇ ಹೇಳಿದ್ದಾರೆ. ಯಾವುದೇ ಕಾರಣ ಇವತ್ತು ತೊಂದರೆಗಳನ್ನ ಮಾಡಬಾರ್ದು ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಅದಕ್ಕೆ ಅಭಿಮಾನಿಗಳು ಶರಣಾಗ್ತಾರೆ ಅನ್ನೋ ಒಂದು ಎಲ್ಲೋ ಒಂದ್ ಕಡೆ ಸೂಚನೆ ಕೂಡ ಸಿಕ್ಕಿರುವಂತದ್ದು. ನಾವೀಗ ದರ್ಶನ್ ಅಭಿಮಾನಿಗಳನ್ನ ಒಂದೆಡೆ ಮಾತಾಡಿಸುವ ಪ್ರಯತ್ನವನ್ನ ಕೂಡ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಕಂಟ್ರೋಲ್ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ಬೋದು. ದರ್ಶನ್ ಅಭಿಮಾನಿಗಳು ಎಲ್ಲಾ ಕಡೆ ಬಂದು ಸೇರಿದ್ದಾರೆ. ನೋಡೋಣ, ಇಲ್ಲೊಂದಿಷ್ಟು ಮಹಿಳಾ ಫ್ಯಾನ್ಸ್ಗಳಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ, ಏನನ್ಸುತ್ತೆ? ನಾವು ಇನ್ನ ನೋಡಕ್ಕಾಗ್ಲಿಲ್ಲ, ಚೆನ್ನಾಗಿ ಅನ್ಸುತ್ತೆ. ದರ್ಶನ್ ಅವರನ್ನ ಇವತ್ತು ಠಾಣೆ ಕಂದು ವಿಚಾರಣೆ ಮಾಡ್ತಿರುವಂತದ್ದು. ನೀವೊಬ್ರು ಅಭಿಮಾನಿಯಾಗಿ ಈ ತರ ಪೊಲೀಸ್ ಸ್ಟೇಷನ್ಗೆ ಕರ್ಸಿರೋದು ಎಷ್ಟು ಸರಿ ಅನ್ಸುತ್ತೆ ನಿಮಗೆ? ಸರಿ ಅನ್ಸಲ್ಲ, ಅರೆ ವಿಚಾರಿಸ್ಬೇಕಲ್ಲ ಎಲ್ಲನೂ ಒಂದೇ ಆಗಿ. ಅದಕ್ಕೆ ಇವತ್ತು ನಮ್ಮ ಬಾಸು ಏನೋ ಯಾವುದೋ ಒಂದು ಜಾಗದಲ್ಲಿ ಏನೋ ಗಲಾಟೆ ಆಯಿತು ಅಂದ್ಬಿಟ್ಟು ಏನೋ ಹೇಳಿದ್ದಾರೆ. ಅದಕ್ಕೆ ವೆರಿಫಿಕೇಷನ್ಗೆ ಅಂದ್ಬಿಟ್ಟು ಕರೆಸಿದ್ದಾರೆ ನಮ್ಮ ಬಾಸ್ನ. ಅದಕ್ಕೆ ನಾವೆಲ್ಲ ಬಂದಿದ್ವಿ. ಅದು ಈಗ ಒಳಗಡೆ ಹೋಗಿದ್ದಾರೆ ಬಾಸು. ಅಲ್ಲಿ ಏನಾಗುತ್ತೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ನಾವು ಕೂಡ ಕಾತುರದಿಂದ ಕಾಯ್ತಿದ್ದೀವಿ. ಇಲ್ಲಿ ಆ ಥರ ಏನು ಮಾಡಲ್ಲ ಮೇಡಮ್. ಯಾಕೆಂದರೆ ನಾವು ಬಾಸ್ ಫ್ಯಾನ್ಸ್ ಆಗಿ ಆ ಥರ ನಾವು ಮಾಡಲ್ಲ, ಅವರು ಮಾಡಲ್ಲ. ನೋಡಿದ್ರಲ್ಲ ವಾಸು, ಇದಿಷ್ಟು ಅಭಿಮಾನಿಗಳು ಹೇಳ್ತಾ ಇರುವಂತ ಮಾತು. ಒಂದಿಷ್ಟು ಅಭಿಮಾನಿಗಳು ಇನ್ನೂ ದರ್ಶನ್ ಅವರನ್ನ ಅಬ್ಸರ್ವ್ ಅಂದ್ರೆ ನೋಡಿಲ್ಲ, ಮಾತಾಡ್ಸಿಲ್ಲ. ಆದ್ರೆ ಒಂದಿಷ್ಟು ಅಭಿಮಾನಿಗಳು ನೋಡಿದ್ದಾರೆ. ಮಾತಾಡುವಂತ ಪ್ರಯತ್ನ ಮಾಡಿಸ್ತೀನಿ.
ಸೊ ಇದಿಷ್ಟು ಅಭಿಮಾನಿಗಳ ಮಾತಾಗಿತ್ತು. ಒಂದಿಷ್ಟು ಜನ ದರ್ಶನ್ ಅವರನ್ನ ನೋಡ್ಲಿಕ್ಕೆ ಬಂದ್ರೆ ಒಂದಿಷ್ಟು ಅಭಿಮಾನಿಗಳು ಈ ತರ ಮಾಡಬಾರ್ದು, ದರ್ಶನ್ ಅವರನ್ನ ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಕರೆಸೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಗಳನ್ನ ಈಗಾಗಲೇ ಅಭಿಮಾನಿಗಳು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ದರ್ಶನ್ ಸೇರಿ 8 ಜನ ಸ್ಟಾರ್ ನಟರುಗಳು ಒಳಗಡೆ ಹೋಗಿರುವಂತದ್ದು ವಿಚಾರಣೆಗೆ. ಇನ್ನೇನು ಕೆಲವೇ 1 ಗಂಟೆಗಳ ವಿಚಾರಣೆ ನಂತರ ಹೊರಗಡೆ ಬರ್ತಾರೆ. ಅದಾದ್ಮೇಲೆ ಏನೆಲ್ಲ ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ. ವಾಸು, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.